ನಮಸ್ಕಾರ. ಪ್ರತಿ ವರ್ಷ ಮೇ 31ನೇ ತಾರೀಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಸೆಲೆಬ್ರೇಟ್ ಆಗುತ್ತೆ. ಈ ಟೊಬ್ಯಾಕೋಯಿಂದ ಎಷ್ಟು ತನಕ ನಮಗೆ ಹಾನಿಯಾಗುತ್ತೆ ಅಂದರೆ, ಒಂದು ವರ್ಷದಲ್ಲಿ ರಫ್ಲಿ 70 ಲಕ್ಷ ಸಾವುಗಳು ಟೊಬ್ಯಾಕೋ ಯೂಸಿಂದ ಆಗುತ್ತೆ. ಇದು ಇನ್ನೂ ಒಂದು 5-10 ವರ್ಷದಲ್ಲಿ 80 ಲಕ್ಷ ತನಕ ಆಗುತ್ತೆ ಅಂತ ಪ್ರೆಡಿಕ್ಷನ್ ಇದೆ. ಇದರಲ್ಲಿ ಟೊಬ್ಯಾಕೋನಲ್ಲಿ ಕಾಯಿಲೆಗಳು ಮಾತ್ರ ಬರೋದಿಲ್ಲ. ಟೊಬ್ಯಾಕೋ ಯೂಸ್ ಮಾಡೋದ್ರಿಂದ ಬೇರೆಯವರಿಗೆ, ಅದೇ ಮನೆಯಲ್ಲಿ ಇರುವವರೆಗೂ ಕಾಯಿಲೆಗಳು ಜಾಸ್ತಿ ಬರಲಿಕ್ಕೆ ಸಾಧ್ಯ. ಇದು ಎಸ್ಪೆಷಲಿ ಅದೇ ಮನೆಯಲ್ಲಿರೋ ಮಕ್ಕಳಿಗೆ ತಂದೆ ತಾಯಿ ಅಥವಾ ಬೇರೆ ಯಾರಾದರೂ ಮನೆಯಲ್ಲಿ ಸ್ಮೋಕ್ ಮಾಡಿದರೆ ಆ ಹೊಗೆಯಿಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೀವಿ, ಅದು ಯೂಸ್ ಮಾಡೋರಿಗಿಂತ ಜಾಸ್ತಿ ಹಾನಿ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂದ ಆಗುತ್ತೆ. ಮಕ್ಕಳಿಗೆ ಆಸ್ತಮಾ ಬರಲಿಕ್ಕೆ ಸಾಧ್ಯ, ಪದೇ ಪದೇ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ. ಟೊಬ್ಯಾಕೋ ಯೂಸ್ ಮಾಡೋವರಿಗೆ ಕ್ಯಾನ್ಸರ್ ಕಾಯಿಲೆ ಬರೋ ಚಾನ್ಸಸ್ ಭಾಳ ಜಾಸ್ತಿ. ಹಾಗಾಗಿ ಇವಾಗ ಟೊಬ್ಯಾಕೋವನ್ನು ನಿಲ್ಲಿಸಬೇಕು ಅಂತ ವಿಶ್ವಪೂರ್ತಿ ಒಂದು ಸಿಸ್ಟಮ್ ಆಗ್ತಾಯಿದೆ. ಅದರಲ್ಲಿ ನಾವು ಅದರಲ್ಲಿ ಸೇರ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.